ಟು ರಾಗಿಣಿ ಮನೆ ಅಡುಗೆ ಕುಕಿಂಗ್ ಚಾನೆಲ್. ಇವತ್ತು ಕೈಮಾ ವಡೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: 1 ಈರುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಗೆಂಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚು ಚಕ್ಕೆ, 2 ಲವಂಗ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು, 1 ಬೌಲ್ ಸಬ್ಸಿಗೆ ಸೊಪ್ಪು, ಅರ್ಧ ಬೌಲಷ್ಟು ಕಡಲೆ, 1 ಮೊಟ್ಟೆ ಏನಕ್ಕೆ ಹಾಕೋಬೇಕು ಅಂದರೆ ಕೈಮಾ ಒಡ್ಕೊಳ್ಳೋದಿಲ್ಲ ಅಂತ. 1 ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪುಡಿ, 1 ಬೌಲಷ್ಟು ಕಾಯಿ ತುರಿ, 1/4 kg ಮಟನ್ ಕೈಮಾ, ಇದನ್ನು ಚಿಕನ್ ಕೈಮಾದಲ್ಲೂ ಕೂಡ ಮಾಡ್ಕೋಬಹುದು. ಅರಿಶಿನ ಪುಡಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಹುರುಗಡ್ಲೆನ ಪುಡಿ ಮಾಡ್ಕೊತಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ನಾವು ಹೇಳಿದ್ರಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಬ್ಕೋಬೇಕು. ಮಸಾಲೆ ಈ ರೀತಿ ನುಣ್ಣಗಾದ್ಮೇಲೆ ಅದಕ್ಕೆ ಕಾಯಿ ತುರಿ, ಮೊಟ್ಟೆ, ಮಟನ್ ಸಾಂಬಾರ್ ಪುಡಿ, ಉಪ್ಪು ಇದಿಷ್ಟನ್ನು ಹಾಕೊಂಡು ರುಬ್ಕೋಬೇಕು. ಈಗ ಒಂದು ಬೌಲ್ಗೆ ರುಬ್ಬಿರೋ ಮಸಾಲೆ, ಕಡಲೆ ಪುಡಿ, ಕೈಮಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಕೈಮಾನ ನಾವು ಮೊದಲು ರುಬ್ಕೊಂಡಿರೋದಿಲ್ಲ, ಇವಾಗ ಒಟ್ಟಿಗೆ ಮಸಾಲೆ ಜೊತೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಡಬೇಕು. ಚಿಕ್ಕ ಉಂಡೆ ತಗೊಂಡು ಈ ರೀತಿ ವಡೆ ಆಕಾರದಲ್ಲಿ ತಡ್ಕೋಬೇಕು. ಸೈಜ್ ಸ್ವಲ್ಪ ದೊಡ್ಡ ಇರಬೇಕು, ಯಾಕಂದರೆ ಎಣ್ಣೆಗೆ ಹಾಕಿದ್ಮೇಲೆ ಸೈಜ್ ಕಮ್ಮಿ ಆಗುತ್ತೆ. ಮತ್ತು ತೆಳುಗೆ ತಡ್ಕೋಬೇಕು, ಇಲ್ಲಾಂದರೆ ಮಟನ್ ಬೇಯೋದಿಲ್ಲ. ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಫೈನಲಿ ಮಟನ್ ಕೈಮಾ ವಡೆ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.